ನೀನು ಈ ರೀತಿ ಚಿಂತೆ ಮಾಡಲು ಬಿಡಬೇಕದೆ. ನಿನ್ನ ಆಜ್ಞೆಯಿಂದ ಹತಲ ಬಿತ್ತಲ ಪಾಪಗಳನ್ನು ಬೆಳೆಸಿ ನಿನ್ನ ಆಜ್ಞೆ ಪಾಲಿಸಿ ಪೀಠೆ ಪಡೆಯೋಣ. ಆಹೋ ದೇವ ಆಜ್ಞದ ಹಿಂದಿಯವನಿಗೆ ಹೆಲೆಗೆ ಸೋಲು ಎಂಬುದು ಕನಸಿನಲ್ಲಿ ಕಂಡವನಲ್ಲ. ಆಜ್ಞದ ನಿನ್ನಿನ ದಿನ ಭಯದ ಸೋದವೆಂಬ ಅದವನ ವನದ ನೀವು ಯುದ್ಧಕ್ಕೆ ಹೋದ ಸೋಲಾಯಿತು. ಅಹೋ ಸ್ವಾಮಿ ಆಯ್ತು. ಹೇಗೆಂದರೆ ಆ ಧನುಂಜಯದ ಬಳಿಗೆ ಶಿವನ ಜೀವಿಗಳಲ್ಲದ ಅವನಿನ ಮರಣ ಬರುವಂತೆ ವನವನ್ನು ಪಟ್ಟಿರೋನು. ಆದ ಕಾಲ ನಿಮಗೆ ಇಂದ ಮಾನವವಾಯಿತು. ಅಹೋ ದೇವ, ಇಂದಿನ ದಿನ ನಾನು ಹೋಗುವನಿ ನೀವು ಹಿರವನ್ನು ಕೊಟ್ಟಿದೆ. ನಿಮ್ಮ ಪಾದಗಳನ್ನು ಹಚ್ಚಿಕೊಂಡೇ ವಾದುವ ಪ್ರಭಾವ. ಚತುರಮತಿಯುತನಾದ ಎಲ ಸುದರ್ಶನ, ನಾನು ಮೆಚ್ಚಿದೆನು ನಿನ್ನಯ ಸೂರತನ. ಆದರೆ ಬಲ್ಲಿದ ಧನುಜರೋಳು ನೀನು ಓರ್ವನೆ ಹೇಗೆ ಯುದ್ಧವಂ ಮಾಡಿ ಜಯವಂ ಸಾಧಿಸುವೆ. ನಾನು ಆಲೋಚನೆ ಮಾಡುತ್ತಿರುವೆನು. ಆ ರಕ್ಕಸರು ಮಹಾಬಲ್ಲಿದರು ಶಿವನ ವರ ಪ್ರಸಾದಕರು. ಇಂಥವರನ್ನು ನಾನಿಲ್ಲದೆ ನೀನು ಓರ್ವನೆಗೆ ಜಯಿಸಿ ಬರುವೆ. ವಿಚಾರ ಮಾಡಿ ನೋಡು ಸುದರ್ಶನ, ಮಾಡಿ ನೋಡು ಆಲೋಚನಾ. ಇದನ್ನ ಕಸಬಣ್ಣನ ಸೀಳಿದ ಲಕ್ಷ್ಮೀಪತಿ ಬಿಡು ಬಿಡು ನಿನ್ನಯ ಬಾಂಧೆ. ಹನುಮಂತದಲ್ಲಿ ಹೋಗಿ ಆ ಪುಲ್ಲನಾದಲು ಮನೆಯ ಬಣ್ಣನ ದಿನಗಳನ್ನು ಕತ್ತರಿಸಿ ನಿನ್ನ ಪಾದ ಪುಲ್ಲಕ್ಕೆ ತಂದೆ ನಾನು ನಿನ್ನ ಹಾಡಿನ ಈ ಹಿಲಮಂಡಲದಲ್ಲಿ ಪ್ರಾಸ್ತಿಯನ್ನು ಭಾಷಾದಿಯನ್ನು ಎಣಿಸಲು ಸಾಕು ರಾಮಾಯಣ. ಬಿಡು ಬಿಡು ನಿನ್ನ ಸಂಸ್ಕೃತಿಯನ್ನು ಬೇಗನೆಗಳು ಎಲ್ಲಿಗೆ ಅಪ್ಪದೆ. ಹೇಳುವನಿ ಕೇಳು. ನಿನ್ನಯ ಸೂರತನ. ಆದರೆ ಈಗ ನಿನ್ನ ವಿನಃ ಈ ಕಾರ್ಯವನ್ನು ಮಾಡಿ ಎಂದ ಮಾನ ಅಭಿಮಾನವನ್ನು ರಕ್ಷಿಸುವರು ಯಾರೂ ಇಲ್ಲ. ಆ ಕೂಲರಿಗೆ ಮನುಷ್ಯ ಮಾತ್ರದಿಂದ ಅವರಿಂದಲೂ ಮರಣವಿಲ್ಲ. ಆದ ಕಾರಣ ನೀನು ಜಯಶಾಲಿಯಾಗಿ ಬಾ ಎಂದು ಆಶೀರ್ವಾದ ಮಾಡಿದರು. ಈ ಕ್ಷಣವೇ ಸಮರಕ್ಕೆ ಹೋಗು. ಆ ಮದಂದರಂ ಯಮಪುರಕ್ಕೆ ಸೇರಿಸು. ನಿನ್ನ ಪ್ರತಾಪವು ಈ 3 ಜನಕ್ಕೆ ತಿಳಿಯಲಿ. ಹೋಗಿ ಜಯಶಾಲಿಯಾಗಿ ಬಾ ಈ ಕ್ಷಣ.
ಪಾತ್ರ ಮಾಡಿದಂತವರಿಗೆ ಒಂದು ಬೆಂಗಳೂರು ಹಣ ಮತ್ತು 201 ರೂಪಾಯಿಯನ್ನು ಬಹುಮಾನ ಪ್ರದಾನ ಮಾಡುತ್ತೆ. ಚೆಂಡಾಡಿ ಬಾ ಎಂದು ನಿನಗೆ ಜಯದಾರತಿಯನ್ನು ಎತ್ತಿರುವೆನು. ಜಾಗೃತಿಯಿಂದ ಹೋಗಿ ಬಾ ಪುತ್ರ ಗೋಮನ ಗಾತ್ರ. ಜಾಗ್ರತೆಯಿಂದ ರಥವನ್ನು ತಂದು ನಿಲ್ಲಿಸು. ದಿವ್ಯತನವಾದ ಆಶೀರ್ವಾದಗಳು ಬಂದಿತು. ಎಲ್ಲ ದುರತ್ತ ಶಕ್ತಿಯಿಂದ ಮನಂದನ ಸ್ಥಿರಗಂಪರ್ಯ ಉಳಿಸಿ ಈ ನರಮಂಡಲದಲ್ಲಿ ಸುದರ್ಶನ ಎಂಬ ಅಸ್ತ್ರ ದತ್ತಿಗೆ ಎದುರಾಗಿ ನಿಲ್ಲುವಂತ ಅಸುರ ವಂಶದ ಯಾರು ನಾವು ಜೈ ಬೇರೆ ಮಾಡಿಸುವೆ. ಗರ್ವಹರಣ ಮಾಡಿ ಎಂಬುದಕ್ಕೆ ಸೇರಿಸುವೆ. ಆ ಮದನನ್ನು ಹೆತ್ತಕ್ಕೆ ಸಾಧ್ಯ ಅತಿ ಜಾಗ್ರತೆ.
ಎಲ್ಲ ಈ ಸುದರ್ಶನೆಂಬ ಭ್ರಷ್ಟನೇ ಎನ್ನ ಮುಂದೆ ನೀನು ಸಮರಂಗಕ್ಕೆ ಬಂದಿದೆಯಾ? ಇಂದಿನ ದಿನ ನಿನ್ನಂದರಸ ಯುದ್ಧಕ್ಕೆ ಬಂದ ನಿನ್ನೊಡೆಯ ಅಂಜಪುರಕನ ವಿಷ್ಣುವಿನ ಅವಸ್ಥೆ ನಿನ್ನ ಕಣ್ಣಿನಿಂದಲೇ ಕಂಡು ನೀನು ಆಗ ಮಾಡಿದ ಕಾರ್ಯವಾದ ಒಳ್ಳೆಯ ಮಾತಿನಿಂದ ನೀನು ಹಿಂದಕ್ಕೆ ಹೋದರೆ ನಿನ್ನ ಮರ್ಯಾದೆ ಉಳಿಯುವುದು. ಇಲ್ಲವಾಗಿ ತಂದರೆ ನೋಡು, ಸುಮ್ಮನೆ ನೀನು ಬಂದ ದಾರಿ ಹಿಡಿದುಕೊಂಡು ಹೋಗು. ಒಳ್ಳೆಯ ಅಹಂಕಾರಕ್ಕೆ ಎನ್ನುವ ಛಲವನ್ನು ನೀನು ಸಾಧಿಸಿದರೆ ಕಣ್ಣಿನಿಂದ ಉರಿಯುತ್ತಾ ಬರಬೇಕು. ಈ ಕ್ರೋಧಬಂಧದ ಬಾಣಗಳನ್ನು ಕೋಪ ಆತುರಕ್ಕಾಗಿ ಮಡಿಗಳ ಈ ಸುದರ್ಶನೆಂಬ ಭ್ರಷ್ಟ ಪರಮ ಪಾಪಿಷ್ಟ ನಿನ್ನ ಬಾಯಿಯಲ್ಲಿರುವ ನಾಲಿಗೆಯ ಕೆತ್ತೆ ನಿನ್ನ ಕುತ್ತಿಯ ಕತ್ತರಿಸಿ ನಿನ್ನ ನೆತ್ತಿಯ ಮೇಲೆ ಜ್ಯೋತಿಯನ್ನು ಹಚ್ಚಿಸಿ ನಿನ್ನ ನಿಯಮನಾಯಕ್ಕೆ ಕಳಿಸುತ್ತಿದ್ದರೆ ಎನಗೆ ಭಯ ಉಂಟಾಗೋದೆ ನಿಮಗೆ ಆ ಸದಾಶಿವನು ಕೊಟ್ಟ ವರದ ಪ್ರಭಾವದಿಂದ ನಿಮಗೆ ಭಯ ಉಂಟು ಹಾಗದಲ್ಲದೆ ನಿಮ್ಮ ಶಕ್ತಿಯಿಂದಲೂ ಅಲ್ಲ. ಅದಿಯಾದಕ್ಕೆ ಅವರೇ ಮುಖ ಎಲ್ಲ ಈ ಪ್ರಶ್ನೆ ನಿಮಗೆ ಆ ಸರ್ಪವನ್ಯ ಜೀವಿಗಳಲ್ಲದ ಅವರಿಂದ ಮರಣ ಹುಟ್ಟು ಹಾಗೋದಲ್ಲದೆ ವರದ ಕೊಟ್ಟ ರೀತಿಯ ಮಾಡ್ತಿರುವ ಹಾಗದೆ ಆದ ಕಾರಣ ನಾನು ಜೀವಿಯಲ್ಲ, ಒಂದು ಆಯುಧವಾದ ಕಾರಣ ಎಲ್ಲ ಕೈಯಲ್ಲಿ ಖಂಡಿತವಾಗಿ ನಿಮ್ಮ ಪ್ರಾಣ ಉಳಿಯಬಾರದು. ಸ್ವಲ್ಪ ದಾಳ ಯಾರ್ದು ಪ್ರಾಣ ಉಳಿಯಬಾರದು. ಸುದರ್ಶನೆಂಬ ಸೂರ ನಿನಗೆ ಗೊತ್ತಿಲ್ಲ ನಮ್ಮ ಪರಾಕ್ರಮದ ವಿಚಾರ. ಒಂದಷ್ಟು ಸುಲಭವಲ್ಲ ಎನ್ನ ಗೆಲ್ಲುವುದಕ್ಕೆ. ಪರಾಕ್ರಮಕ್ಕೆದಿರಿ ಸೂರ ಆಯುಧವನ್ನು ನೆನೆಸಿಕೊಂಡು ನೀನು ನಿಂತುಕೊಂಡು ನಮ್ಮನ್ನು ಕಣ್ಣ ಕಣ್ಣಂತೆ ಮಾತನಾಡ್ತೀಯಾ? ನಿನ್ನಂತಹ ಹಂಪನು ಎನ್ನು ಗೆಲುವಿಯಾ? ನಮ್ಮನ್ನು ಗೆಲ್ಲಬೇಕಾದರೆ ಜಾಗ್ರತೆಯಿಂದ ಗೆದ್ದಕ್ಕ ನಿಲ್ಲವಂತರಾಗಬಂಡ ಈ ಊರಿಗೆ ಸುಮ್ಮನೆ
ದೈವಟ ಎನ್ನ ಹಿತ ವಚನಗಳು ನಿಮಗೆ ಕರುಣ ಕಠೋರವಾಗುವುದು. ಸ್ವಲ್ಪ ತಾಳು ಯಾರಿಗಾಗುವುದು? ಇನ್ನ ತಡ ಮಾಡುವುದು ಹೆತ್ತಕ್ಕೆ ಎದುರು ಹಾಕುವ ಗುಣಕ್ಕೆ ಬಾಳಿಗೆ ಹಾಲಲ್ಲ. ಕಿರಣಗಳು ಬರುವವು ನಿಮ್ಮ ಶಿರಕ್ಕೆ ಕಳೆದು ಕೆಳಗುವುದಕ್ಕೆ ಶ್ರೀಮನ್ ಮಹಾವಿಷ್ಣುವಿನ ಪಾದಕ್ಕೆ ಮೂರ್ಖ ಮಾಡೆಯ ತರ್ಕ. ಅದೇ ಪ್ರಕಾರವಾಗಲು ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವಂತನಾಗ ಬೆಂಕಿ ಹಚ್ಚಿ ಸುಟ್ಟು ಬಿಡಲಿ. ಏನು ಮಾಡಲಿ ಆ ಸಾರಥಿ? ಈ ಹೊಸದು ಉಳಿದ ಹೋದ ಅಡುಜನಗೋಸ್ಕರ ದುಃಖ ಮಾಡುವ ಸಮಯ ಎಲ್ಲ. ಕಸನ ಕಲ್ಲಿಗೆಳಾದ ಸೋದರನು ಹೊಡೆದು ಕೆಡವಿದ ಮೊದ ಮೂರ್ಖನಾದ ಆ ಸುದರ್ಶನ ನಮ್ಮ ಭ್ರಷ್ಟನ ಎನ್ನ ಪಾತಕನನ್ನು ಹಿಡಿದು ಗಸಗಸನ ಗಂಧವ ಮಾಡಿ ರಸ ಮಾಡಿ ಕಟಕಟನೆ ಕುಡಿದು ಬಿಡುವೆ. ಸುದರ್ಶನ ನಮ್ಮ ಭ್ರಷ್ಟ, ನಿನ್ನ ಮಣ್ಣು ಬಿಕ್ಕಿಸ ಬಿಡಲಾರನು ನಾನು ಈ ಶಕ್ತಿ ಸೂದರ ಪರಾಕ್ರಮ. ಹಾಗಾದರೆ ಎನ್ನ ತಮ್ಮನ್ನ ಎದುರಿಸಿದೆ ಎಂಬ ಗರ್ವಂಬಿಡು. ಎನ್ನ ತಮ್ಮನ ಕಳೆದುಕೊಂಡು ಸಿಗುವುದೆನ್ನ ಆತ್ಮಕ್ಕ ಸಮಾಧಾನ. ಯುದ್ಧಕ್ಕೆ ಸನ್ನಿಧನ ಕೊಲ್ಲ ಆಡಗಿಸುವ ನಿನ್ನ ಸಲ್ಲ.
ಮಾತ್ರ ಏ ಬಂದ ಗಡಿಯಬೇಕು ಎಂದು ಹವನಿಸುತ್ತಿರುವುದೋ ಎನ್ನ ಆದ್ದರಿಂದ ಆ ವಿಷ್ಣು ಲೋಕ ಮಾನ್ಯವನ್ನು ಆಗಿರುವುದು ಅದರ ಬಳಿಕ ವಿಷ್ಣುವಿನಿಂದ ಹರಿಕೆ ಬಲವಂತರಿಂದ ವೈಕುಂಠಕ್ಕೆ ವರ್ತಿತವಾದ ನಿಗಮ ಸಾಧ್ಯ ಭಕ್ತರನ್ನು ಕಾಪಾಡು ದೇವ ದೀನ ಬಂದವ ಮತ್ತು ಮೇಲೆ ಕೇಳು ಸುದರ್ಶನ ಸುದರ್ಶನ
ಮೆಚ್ಚಿದೆ ನಿನ್ನ ಸೋರತನ. ಆ ದುಷ್ಟ ರಕ್ಕಸರ ಉಪಟಳವು ಅಧಿಕವಾಯಿತು. ಇದನ್ನು ಪರಿಹರಿಸುವುದು ನಿನ್ನಿಂದಲ್ಲದೆ ಇನ್ನು ಅನೇಕ ಆಯುಧಗಳನ್ನು ಧರಿಸಿದ ಈ ಬ್ರಹ್ಮಾಂಡಂ ಉದರದೋಳು ಧರಿಸಿದ ಈ ವಿಷ್ಣುವಿನಿಂದಲೂ ಆಗಲಿಲ್ಲ ಅಲ್ಲವೇ ಸುದರ್ಶನ? ಹೌದು ಸ್ವಾಮಿ. ಇಂಥ ಅಸತ್ಯ ಕಾರ್ಯ ಮಾಡಿ ಜಯ ಪಡೆದ ಬಂದಂತ ಪರಾಕ್ರಮಶಾಲಿ ಈ ಮೂರು ಲೋಕದಲ್ಲಿಲ್ಲ ಸುದರ್ಶನ. ಯಾರು ಇಲ್ಲ ನಿನ್ನ ಸರಿಸಮ. ಸುದರ್ಶನ, ಅಮ್ಮಯ್ಯ, ವಿಷ್ಣುನಿಂದ ಆಗದ ಕೆಲಸವನ್ನು ನೀನು ಮಾಡಿಕೊಂಡೆ ಬಂದೆ ಸುದರ್ಶನ. ಮೆಚ್ಚಿದೆನು ನಿನ್ನಯ ತೇಜತನ. ಇನ್ನೆಷ್ಟು ಒಂದಾಗಲಿ ಅಮ್ಮಯ್ಯ. ಬದುಕೈಟ ಮರ್ಥನ ನಿನ್ನ ಮೆಚ್ಚಿದ ಆಯುಧವಾದ ಈ ಸುದರ್ಶನಂ ನಿನ್ನ ಹಸ್ತದೋಳು ಹಿಡಿಯದೆ ಮೌನವಾಗಿರುವುದಕ್ಕೆ ಕಾರಣವೇನು? ಅಹೋ ದೇವ, ಮೇಲಾಗಿ ಈ ಚಕ್ರ ಆಯುಧವು ನೀನು ಜಯಿಸಲಾರದಂತ ಪ್ರಚಂಡ ದನಜರನ್ನು ಸಮ್ಮತಿಸಿ ಬಂದಿರುವುದು. ಇಂಥ ಬಲವಾದ ಆಯುಧದ ಸಹಾಯವು ನಿನಗೆ ಬೇಕಿಲ್ಲವೇ? ಅಹೋ ಕಮಲನಯನ, ಇಂಥ ಅಸತ್ಯ ಕಾರ್ಯ ಮಾಡಿ ಜಯ ಪಡೆದ ಬಂದಂತ ಪರಾಕ್ರಮಶಾಲಿ ಈ ಮೂರು ಲೋಕದಲ್ಲಿಲ್ಲ ಸರ್ವಶಯನ. ಇಂಥ ಬಲವಾದ ಆಯುಧದ ಸಹಾಯವು ನಿನಗೆ ಬೇಕಿಲ್ಲವೇ? ಇಂಥ ಸಂದರ್ಭ ಒದಗಿ ಬಂದಾಗ ಈ ಸುದರ್ಶನಂ ಧಿಕ್ಕರಿಸಿದರೆ ನಿನಗೆ ಸಹಾಯ ಮಾಡುವರೇ ಯಾರು? ಆದ ಕಾರಣ ಈ ಧೀರ ಸುದರ್ಶನಂ ಸ್ವೀಕರಿಸು ನಾರಾಯಣ. ಅಧಿಕಮನ ದೂರಿನ ಆಹೋ ದೇವ, ಏನಿದ್ದದೆ ಎನ್ನ ಅಪರಾಧವನ್ನು ನೀನು ಮಾಡಿರೋ ಕಾರ್ಯವನ್ನು ನಾನು ಮಾಡಿದೆ ಎಂದು ರೋಷ ಇಷ್ಟೇ ಮಾತ್ರ ಹೆಣ್ಣ ಮೇಲೆ ಬೇಸರವಾಗಬೇಡ. ಆಹೋ ಸ್ವಾಮಿ, ಎನ್ನ ಅಪರಾಧವನ್ನು ಖಂಡಿಸು. ಮೊದಲಿನಂತೆ ಎನ್ನ ಆನಂದದ ಮಾನಸನಾಗಿ ಮಧುಸೂದನ ಇಷ್ಟೇ ಎನ್ನಲಿದ್ದಾವಣ. ಕಾಂತ, ಅಮ್ಮಯ್ಯ, ಈ ಸುದರ್ಶನ ಕೆಲಸವಾರದೆ ಕಾಂತ ಮತಿವಂತ. ಅಮ್ಮಯ್ಯ, ಹೇಳಿದ್ರೆ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ತನಯ ಅಗು ಶಾರದ ತನಯ, ಅಗು ಲಕ್ಷ್ಮಿ, ಪ್ರಿಯಾ, ನೀವುಗಳ ಹೇಳುವ ಮಾತು ನಿಜ. ಹಾ, ಆದರೆ ನಾನೆಂಬ ಅಹಂಕಾರ ಮತ್ತರಾದವರಿಗೆ ತಕ್ಕ ಪ್ರಾಯಚಿತ್ತ ಮಾಡುವುದು ಆದಿದೇವನಾದ ಎನ್ನ ಕರ್ತವ್ಯ. ಎಲ ಈ ಸುದರ್ಶನೇ, ಸ್ವಾಮಿ, ಈಗ ನಿನಗೆ ನಾನೇ ವಿಷ್ಣುವಿಗಿಂತ ಅಧಿಕನೆಂದು ಹಮ್ಮು ಬಂದಿದೆ. ಅಹಂಕಾರ ಮತ್ತರಾದವರಿಗೆ ವೈಕುಂಠದಲ್ಲಿ ಸ್ಥಾನವಿಲ್ಲ. ಸುದರ್ಶನ, ನಾರಾಯಣ, ನನ್ನ ನಿನ್ನ ಯೋಗ್ಯತೆ ಬಲಗಳನ್ನು ತಿಳಿಯುವುದಕ್ಕಾಗಿ ನೀನು ಮಹಿಸ್ಮತಿ ನಗರದಲ್ಲಿ ಕೃತವೀರನ ಮಗನಾಗಿ ಜನಿಸಿ ಕಾರ್ಕವೀರಾಜನೆಂಬ ಹೆಸರಿನಿಂದ ಪ್ರಸಿದ್ಧನಾಗು. ನಿನಗೆ ಮುಂದಿನ ದಾರಿ ತಿಳಿಸುವರ್ಯಾರೆಂದು ಚಿಂತಿಸಬೇಡ.
ನಾನೇ ದತ್ತಾತ್ರೇಯನೆಂಬ ಋಷಿಯಾಗಿ ಜನಿಸಿ ನಿನಗೆ ಸಕಲ ವಿದ್ಯೆಗಳನ್ನು ದಾರೆರೆದು ತರುವಾಯ ಜಮದಗ್ನಿಯ ರೇಣಿಕೆಯ ಗರ್ಭದಲ್ಲಿ ಹುಟ್ಟಿ ಪರಶುರಾಮನೆಂಬ ಹೆಸರು ಪಡೆಯುವೆ. ಆಗ ನನಗೂ ನಿನಗೂ ವಿದ್ಯಾ ನಡೆಯಲಿ ಸುದರ್ಶನ. ನಮ್ಮಿಬ್ಬರಲ್ಲಿ ಹೆಚ್ಚಿನ ಸೂರ್ಯರ್ಯಾರೆಂಬುದು ಈ ಜಗದ ಜನತೆಯೇ ನಿರ್ಧರಿಸಲಿ ಸುದರ್ಶನ. ಅಹೋ ನಾರಾಯಣ, ತಡ ಮಾಡದೆ ಹೋಗು ಈ ಕ್ಷಣ. ಆಹೋ ದೇವಾದಿ ದೇವ ನಾರಾಯಣ, ಸ್ವಲ್ಪ ಹಬ್ಬದಾದಕ್ಕೆ ನನಗೆ ಇಂಥ ಶಿಕ್ಷೆಯನ್ನು ಕೊಟ್ಟಿರುವ್ಯಾ? ನನಗಂತೂ ಹಬ್ಬ ಬಂದಿರುವುದು ನಿಜ. ಆದರೆ ನಿನ್ನ ಸೇವಕನಾಗಿ ನಿನ್ನ ಪೂಜೆ ವಿದ್ಯೆಯನ್ನು ಮಾಡದೆ ನಾರಾಯಣ ಸುದರ್ಶನ, ಜಗತ್ಕರ್ತ ಸುದರ್ಶನ, ಲಕ್ಷ್ಮೀ ರಮಣ ಸುದರ್ಶನ, ತಂದೆ ಮಕ್ಕಳು ಬಡದಾಡುವುದು ಯಾವ ನ್ಯಾಯವೇ? ಅಯ್ಯೋ ಶಿವ ಶಿವ, ನನಗೆ ಎಂತ ಹಕ್ಕನ್ನು ಅವಲಂಬಿಸಿತು. ನಾನೇ ವಿಷ್ಣುವಿಂದ ಅಧಿಕ ಬಲವಂತನು ಎಂದು ದುಷ್ಟ ನುಡಿಯು ಎನ್ನ ಬಾಯಲ್ಲಿ ಯಾತಕ್ಕಾಗಿ ಬಂತು. ಈ ವಿಚಿತ್ರವೇ ನನಗೆ ತಿಳಿದಾಯಿತು. ಆಹೋ ನಾರಾಯಣ, ಸುದರ್ಶನ, ಜಗದ ಹಾದು ಹೋಗಗಳಿಗೆಲ್ಲ ನೀನೇ ಕಾರಣ. ಇದನ್ನು ಹರತನು ಹರಿಯಾದ ಪ್ರಾಣಿಯಾದೆ ಎನ್ನ ತಪ್ಪನ್ನು ಮನ್ನಿಸೋ. ಅಹೋ ನಾರಾಯಣ, ಸುದರ್ಶನ, ಜಗತ್ಕರ್ತ, ಸುದರ್ಶನ, ಲಕ್ಷ್ಮೀ ರಮಣ, ಸುದರ್ಶನ, ನಿನಗೆ ಮೀರುವುದು ಯಾರಿಂದಲೂ ಸಾಧ್ಯವಿಲ್ಲ. ಇದನ್ನು ಹರತನು ಹರಿಯದ ಪ್ರಾಣಿಯಾದೆ ನಿನ್ನ ಆಜ್ಞೆಯನ್ನು ತಿಳಿಯುವುದು ನೀನು ಎನ್ನನ್ನು ಅನುಗ್ರಹಿಸು. ಮುಂಜಾನು ನಿನ್ನ ಸೇವಕನಾಗಿ ಮನ್ನಿಸು. ಲಕ್ಷ್ಮೀಪತಿ ವರನೋ ಜಾಗ್ರತೆ. ಎಲ್ಲ ಸುದರ್ಶನ, ನಾರಾಯಣ ಕೇಳಿನ ಹಿತವಚನ. ಅದೇನು ಚೆನ್ನಾಗಿ ಹೇಳು ನಾರಾಯಣ. ಮದ ಎಂಬುವುದು ಅರಿಸೆಟ್ ವರ್ಗಗಳಲ್ಲಿ 5ನೇದು. ಇದಕ್ಕೆ ಹಮ್ಮು ಅಹಂಕಾರವೇ ಎನ್ನುವರು. ಮನುಷ್ಯನ ತೇಜಸ್ಸು ಎಂಬುವುದು ನಶಿಸಿ ನಾಶವಾಗುವ ಸರ್ವನಾಶವಾಗುವ ಸಮಯದಲ್ಲಿ ಸರ್ವನಾಶವಾಗದಿದ್ದರೆ ಇನ್ನಂತ ಮದೋನ್ಮತ್ತನಾದ ಯಾವ ಕಾರ್ಯವೂ ಆಗಲಾರದು. ಎಲ್ಲ ಸುದರ್ಶನ, ಜಗತ್ಕರ್ತ, ಮಹಿಸ್ಮತಿಯ ಜನಿಸಿದ ನಿನ್ನ ಮದೋನ್ಮತ್ತನಾದ ನಿನಗೆ ಉಂಟಾದ ಗರ್ವವನ್ನು ಅಳಿಸಿ ಎಲ್ಲ ಸೇವೆಗೆ ಖಂಡಿತವಾಗಿ ತರಿಸುವೆನು. ಸುದರ್ಶನ, ಮಾಡದಿರು ಮುಂದಿನ ಆವಚನ. ವಿಷ್ಣುವಿನ ಆಜ್ಞೆಯಂತೆ ಆ ಲೋಕ ಕಂಟಕನಾದ ಶಕ್ತಿ ಸೋದರನು ಸಂಹಾರ ಮಾಡಿದೆ. ಅಸ್ತುಚಿತ ಆಜ್ಞೆಯಂತೆ ಭೂಲೋಕದ ಮಹೇಶ್ವರಿಯ ನಗರಕ್ಕೆ ಪ್ರವೇಶ ಮಾಡುವ ಸಂತೆ ಜೈ ಬೇರೆ ಮಾಡಿಸ ಜಾಗ್ರತೆ. ಲಕ್ಷ್ಮೀಪತಿ, ಚೆನ್ನಾಗಿ ಹೇಳಿದೆ. ಗರ್ವದಿಂದ ಮೆರೆದವರಿ ರೀತಿ ಮದಪುಂದಿ ಮಾತನಾಡಿದ ಈ ಸುದರ್ಶನು ಕಾರ್ತಾವೀರಾಜ್ಯನಾಗಿ ಜನಿಸಿ ಎಂದು ಹೇಳಿದೆ. ಶ್ರೀಮನ್ನಾರಾಯಣನಾದ ನೀನೇ ಪರಶುರಾಮನಾದ ಮೇಲೆ ನಿಮ್ಮಿಬ್ಬರ ಕಲಹವನ್ನು ನೋಡುವ ಸಂದರ್ಭ ಬರಲಿದೆ. ಹಗಲಲ್ಲಾಗಲಿ ಇರಲಲ್ಲಾಗಲಿ ಏನು ಜರುಗುವುದು ನೋಡೋಣ ಕಮಲನೇನ. ನಿನ್ನ ಮಹಿಮೆ ತಿಳಿಯುವುದೇ ಕಠಿಣ. ಅಹೋ ನಾರದ, ಪರಮಾತ್ಮ, ಈಗ ನೀನು ಹೋಗಿ ಬಾ. ಮುಂದೆ ನಾನು ಪರಶುರಾಮನಾಗಿ ಸುದರ್ಶನ ಕಾರ್ತಾವೀರಾರ್ಜುನನಾಗಿ ಜನಿಸಿ ನಮ್ಮಿಬ್ಬರ ಯುದ್ಧವನ್ನು ನೋಡಿ ಆನಂದ ಪಡುವಂತೆ ನಾರದ. ಆಗ ನೋಡು ಎನ್ನ ವಿನೋದ.
ದರ್ಶನ ಮೊಯ್ಪಟ್ಟಿ ದೇವ ಮಗ ಕುಮಾರ್ ದೇವಾ ಚಟ ಎಂಬ ಶಬ್ದದಿಂದ ಗಗನ ಜಲ ಪ್ರಜ್ವಲಿಸುವ ತಳಕೆನ್ನುವ ಮಿಂಚಿನ ಬೆಳಕಿನಂತೆ ಪ್ರಕಾಶದಲ್ಲಿ ಸೂರ್ಯನಂತೆ ಪರಾಕ್ರಮದ ದೇವಾ ವೈರಿಗಳೆಂಬ ಬಂಡರು ಎನ್ನ ಭೀಕರದ ಗರ್ಜನೆಗೆ ತಡೆಯಲಾರದ ದೇವಾ ಇಂಥ ಮಹತ್ವೀಕರ ವೀರಾದಿ ವೀರ ಭಾಗದೊಳಗಿಂದು ಮಾತನಾಡುವ ನೀರು ದಾರಮಠ ನೋಡೆಲ್ಲ ಮುಂದಿನ ಓ ದೇವ ನಾಮುದಾರಂದರೆ ಅಲ್ಲು ಇಲ್ಲದವರಿಗೆ ಬೆಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳು ಕೈಗೆ ಬಂದ ಮೇಲೆ ತಂದೆಯು ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಪತಿವ್ರತೆಯಾದಳಂತೇಳಿ ತವರು ಮನೆಯಲ್ಲಿ 6 ತಿಂಗಳು ಬಿಡಬಾರದು, ಬಿಟ್ಟರು ಚಿಂತೆ ಇಲ್ಲ ವಾರಕ್ಕೊಮ್ಮೆ ಹೋಗೋದು ಮಾತ್ರ ಮರೆಯಬಾರದು. ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು. ಅಂತ ಗುರುವಿನ ಪಾದವನ್ನು ಹಿಡಿದು ಬಂದು ಮಾತನಾಡಿಸುವ ಸಂತ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಯಾರು ದೇವ? ಪಾಪುರ ಗುಡಿ ಗುಡಿಗೆ ಎಮ್ಮುವ ಎನ್ನಯ ಪಟುತರ ವೀರ ಗೊಬ್ಬಯ ಆರ್ಭಟಕ್ಕೆ ಮತ್ತು ಸುಸಮ ನಾಣದಿಂದ ಬರುವ ಎನ್ನ ಕೋಪ ವೇಷಕ್ಕೆ ಅಷ್ಟು ದಿಕ್ಕ ತಂಗಲು ತಗ್ಗಿದವ ಇದು ಹಲ್ಲದ ಎಣ್ಣೆಯ ಕರೆಯ ಕುಡಿ ಮೀಸಿಯು ಆ ಕಾರಕ್ಕೆ ಆಕಾಶ ಮಂಡಲದ ಗವಿದು ಮೇಘಗಳಾಗಿ ಎದುರಿಗಿರಿಯಲಾರಂಭಿಸಿದವ ಮಂಡಲ ಎನ್ನ ಭೀಕರದ ಗರ್ಜನೆಗೆ ತಡೆಯಲಾರದ ತಮ್ಮ ತಮ್ಮ ಪಟ್ಟಣವನ್ನು ಬಿಟ್ಟು ಯಮರಾಯನಕ್ಕೆ ಕೈಬಿಟ್ಟವೋ ಸಾರಥಿ. ಇದು ಅಲ್ಲದೆ ಕುದುಕು ಸಿಡಿಲಿನಂತಿರುವ ಎಣ್ಣೆಯ ಭೀಕರದ ಗರ್ಜನೆಗೆ ಸಬರಾಜರು ನಿರ್ಭಯವಾದರು. ಮಹದ್ಭೀಕರ ವೀರಾದಿ ವೀರ ರಣರಂಗದಲ್ಲಿ ಸೂರ ಮಹಾಸಂಪತ್ತಿನಿಂದ ಮರೆಯುವ ಕಾಶ್ಮೀರ ನಗರವನ್ನು ಪರಿಪಾಲಿಸುವ ರಣರಂಗದಲ್ಲಿ ಎದುರಾದ ವೈರಿಗಳಂತೆ ಬಡಿಯುವಂತ ವೀರಾದಿ ವೀರ ಕಾಶ್ಮೀರ ನಗರದ ಅರಸನೆಂದೆನಿಸಿಕೊಂಡ ರೇಣುಕ ರಾಜನೆಂದು ತಿಳಿಯಲಾಯಿ ಸಾರದೆ ರೇಣಕರಾಜ ಮಹಾರಾಜರಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ತಂಗಾಳಿ ಬೀಸುವ ಈ ರಂಗು ಮಟ್ಟಕ್ಕೆ ಹೌದು ದೇವ. ಇಂದಿನ ದಿನ ಎಂಬ ಮಂತ್ರಿ ಸಮೇತ ಎಂಬ ರಾಜ್ಯದ ಸಮಾಚಾರವನ್ನು ತಿಳಿದುಕೊಳ್ಳುವ ಕಾರಣ ವರ್ಣವಾಯಿತು ಕಂಡಿಯ ಸಾರದೆ ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಭೂಪತಿ ಮಾಟದ ಎಂಬಾರ ಮಂದಿರಕ್ಕೆ ಹೋಗಿ ಎಂಬಾರ ಮಂದಿರದೊಳಗೆ ಸರಿ ಗೆಳೆತೊಂಡನ ಸಂಗೀತದಿಂದ ನಾಟ್ಯದಲ್ಲಿರುವ ಎನ್ನ ಸುದ್ದಿಯಾದ ರೇಣುಕಾದೇವಿಯನ್ನು ನಿಮ್ಮಪ್ಪಯ್ಯನಾದ ರೇಣುಕ ರಾಜನ ಕರೆ ತರುವನೆಂದು ಶೀಘ್ರದಿಂದ ಕರೆ ತರುವಂತನಾಗಲಿ ಸಾರದೆ ನಿಮಿಷದಂತಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ.
ಗೆಳತಿಯರೊಂದಿಗೆ ಸಂಗೀತ ನಾಟ್ಯವನ್ನಾಡುವ ಸಮಯದೋಳು ಏನಾಯ್ತು ಕಂದ? ದೂತನನ್ನು ಕರೆಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ವಿಚಾರ ಏನೆಂದು ತಿಳಿಸಿ ಎನ್ನ ಮುಂದೆ. ಆ ಸೋಲನ್ನು ಮೋಹದ ಮಗನಾದ ರೇಣುಕಾ. ಅಯ್ಯೇ ಮಗಳೇ, ತಂದೆ ಎಮ್ಮರ ಮಂದಿರದೊಳಗಡೆ ಗೆಳತಿಯರ ಕೂಡ ಸಂಗೀತ ನಾಟ್ಯದಲ್ಲಿರುವ ಸಮಯದಲ್ಲಿ ನಿನ್ನ ಈ ಸಭೆಗೆ ಕರೆಸಿದ ಕಾರಣವೇನೆಂದು ತಿಳಿಸಿದೆಯಮ್ಮ? ಹೌದಪ್ಪಯ್ಯ. ಅದೇ ಮಗಳೇ, ತಂದೆ ನೀನು ಶುಚಿಗೋಪ್ತಳಾಗಿ ಮಾಡುವ ಗೌರಿ ಪೂಜೆ, ಅತಿಥಿಗಳ ಉಪಚಾರ, ಅನ್ನದಾನ, ಗುರು ಹಿರಿಯರ ಸೇವೆ ಮತ್ತು ಮಹಾಪಂಡಿತರ ಪ್ರವಚನ ತಪ್ಪದೆ ಆಲಿಸುತ್ತ ಸೌಖ್ಯದ ನಿರ್ವೇದಕ ಮಗಳೇ, ಸತ್ಯಕ್ಕೆ ಸಂಸ್ಕಾರದ ಮೇಲೆ ಶುಚಿರ್ಭೂತಳಾಗಿ ದಿನ ನಿತ್ಯವೂ ಗೌರಿ ಪೂಜೆಯನ್ನು, ಅನ್ನ ಸಂತರ್ಪಣೆಯನ್ನು, ಗುರು ಹಿರಿಯರ ಸೇವೆಯನ್ನು ಸದಾ ಮಾಡುತ್ತಾ ಬಂದಿರುವೆನು. ಕಂಡಿಯ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಆಕೆ ಬಂಗಾರದ ಸೌಂದರ್ಯಕ್ಕೆ ಮಗಳಾದ ರೇಣುಕಾ, ಈ ಚಿಕ್ಕ ವಯಸ್ಸಿನಲ್ಲಿ ನೀನು ಬುದ್ಧಿಶಾಲಿಯಾಗಿರುವುದನ್ನು ಕಂಡು ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿದೆ ಅಮ್ಮಯ್ಯ. ಹೌದೇನಪ್ಪಯ್ಯ? ಅದೇ ಮಗಳೇ, ತಂದೆ ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿದೆ. ಮೆಚ್ಚಲೇಬೇಕಪ್ಪಯ್ಯ. ಈಗ ನಿನ್ನ ಮನ ಬಯಕೆಗೆ ನೆರವಾದ ಕೇಳು ತಕ್ಷಣವೇ ನೆರವೇರಿಸಿಕೊಳ್ಳುವ ಮಗಳೇ, ಸತ್ಯಕ್ಕೆ ಸರ್ಕಾರ ತಪ್ಪಲ್ಲ. ಇನ್ನೇನು ಬೇರೆ ನಾನ ನಿನ್ನ ಸಂಪದ ಸಾಕಿರುತ್ತೀನ. ನಿನ್ನ ಮನದಾಗಿ ಏನಿರುವುದು ಕೇಳು ಕಂದ. ಎಲ್ಲ ಕೈಯಿಂದ ಆಗುವುದು ಹತ್ತಿರ ಮತ್ತೆ ನಡೆಸಿಕೊಡುವಿನ ಮಗಳೇ. ಬಲಪ್ರಭನರಿಗೆ ಅನುಕೂಲವೇನೋ, ಬಲಪ್ರಭನರಿಗೆ ಅನುಕೂಲವೇನೋ, ಅನುಮತಿ ಕೊಡುತ್ತಿದ್ದನೇನೋ, ಅನುಮತಿ ಕೊಡುತ್ತಿದ್ದನೇನೋ, ಕಾಶ್ಮೀರದ ದೊರೆ ನೀನು, ನಿನ್ನ ಕುವರಿಯು ಅಮ್ಮ ಮಗಳೇ ರೇಣುಕಾ, ಕಾಶ್ಮೀರದಲ್ಲಿರುವ ಐಶ್ವರ್ಯವೇ ಸಾಕು, ಹೆಚ್ಚಿನ ಆಸೆ ನಿನ್ನ ಮಗಳಿಗೆ ಬೇಕಿಲ್ಲ. ಬೇಕಾಗಿರೋದು ಮಗಳೇ. ತಂದೆ ಅಮ್ಮಯ್ಯ, ನಡೆಸಿಕೊಡುವೆಯಲ್ಲ. ನಡೆಸಿಕೊಡುವೆನು ಎಲ್ಲ ಕೈಯಿಂದ ಆದರ ಮಾತ್ರ. ಹಾಗಾದರೆ ಅದೇನು ಕೇಳು ಮಗಳೇ. ಮಲಪ್ರಭಾ ನದಿಗೆ ಹೋಗಿ ಸ್ನಾನ ಸಂಧ್ಯಾನ ವಂದನವನ್ನು ಮಾಡಿ ಬರುವೆನು. ಹ, ಇದಕ್ಕೆ ಅನುಮತಿ ನೀಡಬೇಕೆಂದು ಕೇಳಿಕೊಳ್ಳುವೆನು ತಂದೆ. ಈ ಚಿಕ್ಕ ಮಾತು ಕೇಳಲು ಅಲ್ಲಿಂದ ಇಲ್ಲಿಗೆ ನಾನು ಓಡೋಡಿ ಬಂದೆ. ಆ ಹೇಯನ್ನ ಮುತ್ತು ಮೋಹದ ಮಗಳ ಮಗಳೇ, ಇದು ಯಾವ ದೊಡ್ಡ ಕಾರ್ಯವನ್ನು ನೀನು ಎನ್ನಗೆ ಹೇಳಿದೆ? ಇದೇ ದೊಡ್ಡ ಕಾರ್ಯಪ್ಪಯ್ಯ. ನಿನಗೆ ಸಮ್ಮತವಾದ ಕಾರ್ಯವು ನನಗೆ ಸಮ್ಮತವಲ್ಲವೇ? ಎಲ್ಲವೆಂದವರಾಗುತ್ತಿದ್ದೆ ಹೇ ಮಗಳೇ, ಅಪ್ಪಯ್ಯ. ಈಗಲೇ ನೀನು ಮಲಪ್ರಭನಿಗೆ ತೆರಳಿ ದಾನವನ್ನು ಮಾಡಿ ಆನಂದದಿಂದ ಸಂತೋಷದಿಂದ ಹಿಂತಿರುಗಿ ಬರುವಂತಳಾಗ ಮಗಳೇ, ಸತ್ಯಂತ ಸತ್ಯಾನಂದ ನಿನ್ನಿಷ್ಟದಂತಾಗಲಿ ಜನಕ, ಜಗವಿಖ್ಯಾತಿ ಕಾಂತಿ ಕನಕ. ಜಮದಗ್ನಿ